Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ಕೂಡ ಒಂದು ಸೂಪರ್ ಆಗಿರೋ ಡಿಶ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಎಗ್ಗಲ್ಲಿ ರೆಸಿಪಿ ಮಾಡಿ ತೋರಿಸೋಣ ಅಂತ. ನನಗೆ ಎಗ್ಗಲ್ಲಿ ಏನೇ ರೆಸಿಪಿ ಮಾಡಿದ್ರು ತುಂಬಾ ಇಷ್ಟ ಆಗುತ್ತೆ. ಸೊ ಅದು ನನಗೆ ಬಾಯ್ಲ್ಡ್ ಎಗ್ ಅಂದರೆ ತುಂಬ ಇಷ್ಟ. ಅದರಲ್ಲಿ ತುಂಬ ವೆರೈಟೀಸ್ ಮಾಡ್ತಾರಲ್ಲ, ಸೊ ಅದ್ರಲ್ಲಿ ನನಗೆ ಬಾಯ್ಲ್ಡ್ ಎಗ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಇವತ್ತಿನ ವಿಡಿಯೋಲಿ ಎಗ್ ಬುಜ್ಜಿ ನಮ್ಮ ಮನೇಲಿ ಹೇಗೆ ಸಿಂಪಲ್ಲಾಗಿ ಎಗ್ ಬುಜ್ಜಿ ಮಾಡೋದು ಹೇಗೆ ಅಂಥೇಳಿ ತೋರಿಸ್ಕೊಡ್ತೀವಿ. ಸೊ ಹಾಗೆ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಆಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಮಮ್ಮಿ ಏನು ಸ್ಪೆಷಲ್ ಇವತ್ತು? ಎಗ್ ಬುಜ್ಜಿ. ಎಗ್ ಬುಜ್ಜಿ, ಓಕೆ. ಸ್ಪೆಷಲ್ ಎಗ್ ಬುಜ್ಜಿ, ಸ್ಪೆಷಲ್ ಕಾಳು ಹಾಕಿ ಎಗ್ ಬುಜ್ಜಿ ಮಾಡೋದು. ಓಕೆ. ಸೊ ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸು? ಸೊ ಹೆಸರು ಕಾಳು ತೊಗೊಂಡಿದ್ದೀನಿ, 1/4 kg ಅಷ್ಟು. ಮೊಟ್ಟೆ, ಈರುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ, ಮತ್ತು ಎಲ್ಲ ಧನಿಯಾ ಪುಡಿ, ಚಿಲ್ಲಿ ಪೌಡ್ರು, ಅರಿಶಿನ ಪುಡಿ, ಗರಂ ಮಸಾಲ ಎಲ್ಲ ಹಾಕಬೇಕು. ನಾನು ಹಾಕಿದಾಗ ತೋರಿಸ್ತೀನಿ. ಓಕೆ. ಸೊ ಫಸ್ಟು ಕಾಳು ಬೇಯಿಸ್ಕೊಳ್ಳೋಣ. ಎಷ್ಟೊತ್ತು ಬೇಕು? ಸ್ವಲ್ಪ ಒಂದು 10-15 ನಿಮಿಷ ಬೇಯಬೇಕಿದೆ. ಓಕೆ. 3ರಿಂದ 4 ಸ್ಪೂನ್ ಹಾಕಬೇಕು. ಇವಾಗ ಸಾಸಿವೆ, ಕರಿಬೇವು, ಈರುಳ್ಳಿ. ನಾನು 3 ಈರುಳ್ಳಿ ತೊಗೊಂಡಿದ್ದೀನಿ. ನೆಕ್ಸ್ಟು ಹಸಿಮೆಣಸಿನ್ಕಾಯಿ ಹಿಂಗೆ ಸೀಳಬೇಕು ಉದ್ದದ್ದಕ್ಕೆ. ಸೊ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದಾ? ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಹುರಿಬೇಕು ಚೆನ್ನಾಗಿ. ನೆಕ್ಸ್ಟ್ ಇವಾಗ ಟೊಮ್ಯಾಟೊ, ಈರುಳ್ಳಿ, ಟೊಮೆಟೊ ಎಲ್ಲ ಸಣ್ಣ ಹೆಚ್ಚಬೇಕು. ಮೆಣಸಿನ್ಕಾಯಿ ಉದ್ದ ಸೀಳಬೇಕು. ಮೊಟ್ಟೆ ತಿನ್ನೋ ಇದರಲ್ಲಿ ಮೆಣಸಿನ್ಕಾಯಿ ತಿಂದುಬಿಟ್ರೆ ಕಷ್ಟ ಅಲ್ವಾ, ಸಣ್ಣಗೆ ಹಚ್ಚಿಬಿಟ್ರೆ ಅದಕ್ಕೆ. ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ 1 ಸ್ಪೂನ್ ಧನಿಯಾ ಪುಡಿ, 1/4 ಸ್ಪೂನು ಅರಿಶಿನ ಪುಡಿ, 1/2 ಸ್ಪೂನು ಗರಂ ಮಸಾಲ, ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು. ಇವಾಗ ಇದನ್ನೆಲ್ಲ ಒಂದು ಮಿಕ್ಸ್ ಕೊಟ್ಟು ಸೊ ಇವಾಗ ಕಾಳು ಹಾಕ್ಕೊಂಬಿಡೋಣ. ಅದು ಪಕ್ಕದಲ್ಲಿ ಇನ್ನೊಂದು ಪಾತ್ರೆ ಇದೆಲ್ಲ, ಅದು ನಮ್ಮ ಮನೆಯಲ್ಲಿ ಒಂಥರ ಅಕ್ಷಯ ಪಾತ್ರೆ ಇದ್ದಂಗೆ, ಯಾವಾಗಲೂ ಅದರಲ್ಲಿ ಟೀ ಬೇಯ್ತಾನೆ ಇರಬೇಕು. ಇವಾಗ ನೆಕ್ಸ್ಟು ಕಾಳು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಿದ್ದೀರಾ? ಓಕೆ. ಮಮ್ಮಿ ಇವಾಗ ಎಲ್ಲನೂ ಹಾಕಿಲ್ವಲ್ಲ ನೀವು? ಅದರಲ್ಲಿ ಸ್ವಲ್ಪ ಕಾಳು ಇಟ್ಕೊಂಡಿದ್ದೀನಿ. ನೀರು ಬಸ್ತಿದ್ನಲ್ವಾ, ಅದರಲ್ಲಿ ಬಸ್ಸಾರು ಮಾಡೋಣ ಅಂತ. ಉಪ್ಸಾರು ನೋಡೋದಾ ನಮ್ಮಮ್ಮ. ಸೊ ಇದು ತಿಂಡಿ ಆಗುತ್ತೆ, ಇದು ಮುದ್ದೆ ಸಾಂಬಾರಿಗೆ ಆಗುತ್ತೆ, ಎರಡೂ ಆಗುತ್ತೆ. ಸೂಪರ್. ಸೊ ಅದೇ ನಾನು ಯಾವಾಗಲೂ ಹೇಳ್ದಂಗೆ ಒಂದು ಕಲ್ಲಲ್ಲಿ 2 ಮಾವಿನಕಾಯಿ ಹೊಡಿಯೋ ಥರ. ಸೊ ಈಗ ಮೊಟ್ಟೆ ಹಾಕ್ಕೊಳ್ಳೋಣ. ಎಷ್ಟು ಮೊಟ್ಟೆ ಹಾಕ್ಕೊಳ್ತಿದ್ದೀರಾ? ಒಂದು 6 ಮೊಟ್ಟೆ ಹಾಕ್ಕೊಳ್ಳೋಣ ಅಂತ. 6 ಮೊಟ್ಟೆ, ಓಕೆ. ಇವಾಗೆಲ್ಲ ಒಂದು ಮಿಕ್ಸ್. ಎಷ್ಟೊತ್ತು ಬೇಕು ಇದನ್ನು ಬೇಯೋದಕ್ಕೆ? ಒಂದು 5-10 ಮಿನಿಟ್ಸ್ ಅಷ್ಟೇ. ಇದು ಸ್ವಲ್ಪ ಗಟ್ಟಿಯಾಗಿ ಅದೆಲ್ಲ ಮೊಟ್ಟೆ ಎಲ್ಲ ಪುಡಿ ಹಾಕಬೇಕು. ಉದ್ರಂಗಾಗಿದೆ. ಆಗಿದೆಯಾ ಮಮ್ಮಿ? ರೆಡಿ? ಎಸ್. ಓಕೆ. ಸೊ ಇದರ ಕಾಂಬಿನೇಷನ್ ಏನಿವಾಗ? ಚಪಾತಿ, ಪೂರಿ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ, ಪೂರಿಗೆ. ಆಮೇಲೆ ರಸಮ್ಮು, ಬೇಳೆ ಸಾರು ಎಲ್ಲ ಮಾಡ್ಕೊಂಡು ಸೈಡಿಗೆ ಮಾಡ್ಕೊಬೋದು. ಯಾವಾಗಲೂ ಒಂದೇ ಬರೀ ಈರುಳ್ಳಿ ಮೊಟ್ಟೆ ಹಾಕ್ಕೊಂಡು ತಿನ್ನೋಕ್ಕಿಂತ ಈ ಥರ ಕಾಳು ಹಾಕ್ಕೊಂಡು ತಿಂದರೆ ಇದೊಂದೇ ಕಾಳು ಇದಕ್ಕೆ ಸೂಟ್ ಆಗೋದು. ಸೊ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಓಕೆ. ಅದು ಕೋಲ್ಡು ಅಲ್ವಾ? ಕೋಲ್ಡು ಅಲ್ಲ, ಕೋಲ್ಡ್ ಅಂತಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಟೇಸ್ಟ್ ಚೆನ್ನಾಗಿದೆ. ಓಕೆ. ಸೊ ರೆಡಿ ಅಲ್ವಾ? ರೆಡಿ.
ಸೊ ನೋಡೋದಲ್ಲ ಗೈಸ್, ಈ ವಿಡಿಯೋ ನಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಕೆಲವ್ರ ಮನೇಲಿ ಹೆಸರು ಕಾಳು ಹಾಕಿ ಮಾಡ್ತಾರೆ ಎಗ್ ಬುಜ್ಜಿನ, ಸೊ ಕೆಲವ್ರ ಮನೇಲಿ ಅದನ್ನು ಹಾಕೋದಿಲ್ಲ. ಸೊ ನಮ್ಮ ಮನೇಲಿ ನಾವು ಸ್ಪೆಷಲಿ ಹೆಸರು ಕಾಳು ಹಾಕಿ ನಾವು ಎಗ್ ಬುಜ್ಜಿನ ಮಾಡೋದು, ಬಿಕಾಸ್ ಕೋಲ್ಡ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂಥೇಳಿ. ಸೊ ಅದರಲ್ಲಿ ಮಮ್ಮಿ ಏನು ಮಾಡ್ತಾರೆ ಅಂತಂದರೆ ಹೆಸರು ಕಾಳನ್ನ ಬೇಯಿಸ್ಕೊಂಡಿರ್ತಾರಲ್ಲ, ಸೊ ಆ ನೀರಲ್ಲಿ ಉಪ್ಸಾರು ಕೂಡ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಲೈಕ್ ಬೆಳಗ್ಗೆ ಲೈಕ್ ಎಗ್ ಬುಜ್ಜಿಗೆ ಕಾಂಬಿನೇಷನು ಚಪಾತಿ, ಪೂರಿ ಇದನ್ನೆಲ್ಲ ಬೆಳಗ್ಗೆ ತಿಂತೀವಿ. ಆ್ಯಂಡ್ ಈವ್ನಿಂಗ್ ಆದಮೇಲೆ ಅಥವಾ ಮಧ್ಯಾಹ್ನ ಊಟಕ್ಕೆ ಸೊ ಉಪ್ಸಾರು ಜೊತೆಗೆ ಎಗ್ ಬುಜ್ಜಿ ಇದ್ದರೆ ಅದನ್ನ ಹೆಂಚ್ಕೊಂಡು ತಿಂತೀವಿ. ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು. ಸೊ ಯಾರ ಮನೆ ಇದನ್ನು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ, ಓಕೆನಾ. ಸೊ ನನಗಂತೂ ತುಂಬಾ ಫೇವ್ರೇಟು, ತುಂಬ ಚೆನ್ನಾಗಿರುತ್ತೆ. ಸೊ 2 ಚಪಾತಿ ತಿನ್ನೋ ಜಾಗದಲ್ಲಿ ಲೈಕ್ 4 ಚಪಾತಿ ತಿನ್ಬೋದು, ಅಷ್ಟೊಂದು ಚೆನ್ನಾಗಿರುತ್ತೆ. ಸೊ ಯೂಶಲಿ ಒಂದು ಗಾದೆ ಇದೆ ಗೊತ್ತಾ, ಒಂದು ಕಲ್ಲಲ್ಲಿ 2 ಮಾವಿನಕಾಯಿ ಹೊಡಿಯೋದು ಅಂತ. ಸೊ ಆ ಥರ ಸೊ ನಮ್ಮ ಮನೇಲಿ ಸೊ ಈ ಥರ ಯಾರಾದರೂ ಟ್ರೈ ಮಾಡಿಲ್ಲ ಅಂತಲೇ ಡಿಫ್ರೆಂಟಾಗಿರುತ್ತೆ, ಟ್ರೈ ಮಾಡಿ. ಸೊ ಒಂದು ರೆಸಿಪಿಲಿ 2 ಡಿಶ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಸೊ ಒಂಥರ ನಮಗೆ ಅಡುಗೆ ಮಾಡೋದು ಸ್ವಲ್ಪ ರೆಡ್ಯೂಸ್ ಆಗುತ್ತೆ ಅನಿಸುತ್ತೆ ಆ ಟೈಮು. ಲೈಕ್ ಬೆಳಗ್ಗೆ ಏನು ಮಾಡೋದಪ್ಪ, ಮಧ್ಯಾಹ್ನ ಏನು ಮಾಡೋದು, ರಾತ್ರಿ ಏನು ಮಾಡೋದು, ಸೊ ಈ ಟೆನ್ಷನಲ್ಲಿ ಇರುತ್ತೆ. ಸೊ ಬೆಳಗ್ಗೆನೇ ಒಂದೇ ಸತಿ ಸೊ ಅದರಲ್ಲಿ ಎಗ್ ಬುಜ್ಜಿನೇ ಆಗುತ್ತೆ, ಲೈಕ್ ಸಾರೂ ಆಗುತ್ತೆ ಅನ್ನಕ್ಕೆ. ಸೊ ಈ ಥರ ಕಾಂಬಿನೇಷನ್ ಮಾಡಿದ್ರೆ ಸ್ವಲ್ಪ ನಾವು ಹೆಂಗಸರು ಎಸ್ಪೆಷಲಿ ಮನೇಲಿ ಲೇಡೀಸು ಸ್ವಲ್ಪ ರಿಲ್ಯಾಕ್ಸಾಗಿ ಆರಾಮಾಗಿ ಅವ್ರನ್ನ ಡೇನ ಸ್ಪೆಂಡ್ ಮಾಡ್ಬೋದು, ಸ್ಪೆಷಲಿ ವರ್ಕಿಂಗ್ ಲೇಡೀಸು. ಸೊ ಎಸ್ ಅಫ್ಕೋರ್ಸ್ ಮನೇಲಿರೋರು ನಾವು ಕೆಲಸ ಮಾಡ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ. ಸೊ ಬೆಳಗ್ಗಿಂದ ಸಾಯಂಕಾಲ ಅವ್ರಿಗೂ ಕೆಲಸ ಇರುತ್ತೆ. ಸ್ವಲ್ಪ ಜಾಸ್ತಿ ವರ್ಕ್ ಮಾಡೋರಿಗೆ ಸ್ವಲ್ಪ ರಿಲೀಫ್ ಸಿಗುತ್ತೆ. ಬಿಕಾಸ್ ಯಾಕೆ ಅಂತಂದರೆ ಕೆಲಸದ ಹೋಗಿದ ಕಡೆನೂ ಅವ್ರು ಸುಮ್ಮನೆ ಕೂರಿಸಿ ಸಂಬಳ ಕೊಡೋದಿಲ್ಲ. ಸೊ ಬೆಳಗ್ಗೆಯಿಂದ ಸಾಯಂಕಾಲ ಅಲಿಸ್ಬಿಟ್ಟಿರ್ತಾರೆ, ಲೈಕ್ ಕೆಲವೊಂದು ಸತಿ ಎಕ್ಸ್ಟ್ರೀಮ್ಗೆ ಹೋಗ್ಬಿಟ್ಟಿರುತ್ತೆ ಕೆಲಸ. ಸೊ ಅಂಥವ್ರಿಗೆ ತುಂಬಾ ಸ್ವಲ್ಪ ಜಾಸ್ತಿ ಹೆಲ್ಪ್ ಆಗುತ್ತೆ ಅನ್ನೋದು ಅಷ್ಟೇ. ಸೊ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮ ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ಏನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.